ನೋಡಿ ಇದು ಆನಿಯನ್ ಕಲರ್. ಆಕ್ಚುಲಿ ನನ್ನ ಹತ್ರ ಇದ್ರಲ್ಲಿ ಪರ್ಪಲ್ ಅಲ್ಲಿ ಇದೆ. ಆಕ್ಚುಲಿ ಇದು ಸಖತ್ ಇಷ್ಟ ನಂಗೆ ಕಲರ್. ಫ್ಲೈಯಿಂಗ್ ಕಿಸ್ ಕೂಡ, ಫ್ಲೈಯಿಂಗ್ ಕಿಸ್ ಹಿಂಗೆ ಕೊಳ್ಳ 32,000. 32,500ಗೆ 12 GB. ಇದೆಲ್ಲ ಯಾವ ತರ ಅಂದ್ರೆ ಪರೀಕ್ಷೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ 20 ನಿಮಿಷ. ಸೊ ಇವತ್ತು ಶುಕ್ರವಾರದ ವ್ರತ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ಉಪ್ಪಿನ ದೀಪ ಹಚ್ಚೋದಕ್ಕೆ ಸಂಕಲ್ಪ ಮಾಡಿಕೊಂಡು. ಸೊ ಮಂಗಳವಾರ ಹಚ್ಚಿದ್ದೆ, ಈಗ ಮತ್ತೆ ಶುಕ್ರವಾರ ಹಚ್ತಾ ಇದ್ದೀನಿ. 5:30 ಒಳಗಡೆ ನಾನು ದೀಪ ಹಚ್ಚಬೇಕು. ಆದರೆ ಆ ಲಕ್ಷ್ಮೀ ದೇವಿ ಎಂತೆಂಥ ಪರೀಕ್ಷೆಗಳನ್ನ ಕೊಡ್ತಾಳೆ ಅಂತ ಅಂದರೆ, ಪೂಜೆಗೆ ಎಲ್ಲನೂ ರೆಡಿ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಇನ್ನು 10 ನಿಮಿಷ ನಾನು 5:30 ಒಳಗಡೆ ಪೂಜೆ ಮಾಡಬೇಕು. ಆದರೆ ಉಪ್ಪನ್ನೇ ತರಿಸ್ಕೊಂಡಿಲ್ಲ ನಾನು. ಸೊ ಹರಳುಪ್ಪೇ ಬೇಕು, ಉಪ್ಪೇ ತರಿಸ್ಕೊಂಡಿಲ್ಲ. ಯಾವಾಗಲೂ ಮರ್ತಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಆಯ್ತಾ. ಇದೆಲ್ಲ ಯಾವ ಥರ ಅಂದರೆ ಪರೀಕ್ಷೆ. ಕರೆಕ್ಟಾಗಿ ನಾನು 3 ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೆ, 2 ಗಂಟೆಗೆ ಎಚ್ಚರ ಆಯಿತು. ಎಚ್ಚರ ಆದಾಗ ಅಯ್ಯೋ ನಾನು ಉಪ್ಪೇ ತರಿಸ್ಕೊಂಡಿಲ್ವಲ್ಲ ಅಂತ ನೆನಪಾಗ್ಬಿಡ್ತು. ಸೊ ಅಲ್ಲಿಂದ ನಿದ್ರೆನೇ ಬಂದಿಲ್ಲ. ಬ್ಲಿಂಕಿಟ್ಟು, ಝೆಪ್ಟೋ, ಇನ್ಸ್ಟಾಮಾರ್ಟು ಎಲ್ಲದ್ರಲ್ಲೂ ಕೂಡ ನೋಡಿದೆ, ಯಾವುದು ಕೂಡ ಇಷ್ಟೊತ್ತಲ್ಲೆಲ್ಲ ಡೆಲಿವರಿ ಇಲ್ಲ, ಎಲ್ಲ 6 ಗಂಟೆ ಆದಮೇಲೆ. ಸೊ ಏನು ಮಾಡೋದು, ನಾನು 5:30 ಒಳಗಡೆ ದೀಪ ಹಚ್ಚಲೇಬೇಕು. ಇನ್ನು ಈಗ ನಾನು ಆಲ್ರೆಡಿ ಒಂದು 1 ನಿಮಿಷ ಮಾತಾಡಿದ್ದೀನಿ. ಇನ್ನು ನನಗಿನ್ನು 5ರಿಂದ ಒಂದು 8 ನಿಮಿಷ ಕಾಲಾವಕಾಶ ಇರುತ್ತೆ, ಅಷ್ಟೇ ನಾನು ದೀಪ ಹಚ್ಚಬೇಕು. ಬಟ್ ಉಪ್ಪಿಲ್ಲ. ಸೊ ಇದನ್ನ ಏನಂತ ಹೇಳ್ತಾರೆ ಅಂತ ನಾನು ಅನ್ಕೊಳ್ಳೋದಾದ್ರೆ ಪರೀಕ್ಷೆ ಅಂತಾನೆ ಅನ್ಕೋತೀನಿ ನಾನು. ಈಗ ನವೀನ್ ಅವರು 5 ಗಂಟೆಗೆನೆ ಹೋದ್ರು, ಅಂಗಡಿಗಳು ಯಾವ್ದಾದ್ರು ತೆಗ್ದಿರುತ್ತಾ ನೋಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಯಾವ ಅಂಗಡಿನೂ ಕೂಡ ತೆಗ್ದಿಲ್ಲ, ಟೀ ಅಂಗಡಿಗಳು ತೆಗ್ದೈತೆ ಅಷ್ಟೇ ಅಂತ ಅಂದ್ರು. ಈಗ ನಾನು ಏನು ಮಾಡ್ಲಾ, ನಾನು ಆ ದೇವ್ರಿಚ್ಛೆ ಇಷ್ಟೊತ್ತಿಗೆ ಹಚ್ಚಿಸ್ಕೋಬೇಕು ಅಂತ ಇದ್ರೆ ಅದೇನು ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೆ ಇವಾಗ ಜಸ್ಟ್ ಕಾಲ್ ಮಾಡಿದ್ರು, ನಮ್ಮ ಅಕ್ಕ ಅವ್ರ ಮನೆ ರಾಘವೇಂದ್ರ ನಗರ ಹತ್ರ ಸಿಕ್ತು ಅಂತ ಅಂದ್ಬಿಟ್ಟು. ಸೊ ಅವ್ರು ಬರೋಕ್ಕೆ ಇನ್ನೂ 5 ನಿಮಿಷನಾದರೂ ಟೈಮ್ ಬೇಕು. ನೋಡೋಣ ಎಷ್ಟೊತ್ತಿಗೆ ನಾನು ದೀಪ ಹಚ್ಚಿತೀನಿ ಇವತ್ತು ಅಂತ ಅಂದ್ಬಿಟ್ಟು. ನನಗೆ ಇದನ್ನ ನೋಡಿದಾಗ ನಿಜವಾಗ್ಲೂ ಅದೇ ಅನಿಸಿದ್ದು, ಎಷ್ಟೆಲ್ಲ ಪರೀಕ್ಷೆಗಳು ಬರುತ್ತೆ. ನಾವು ಏನೋ ಈ ಥರ ಒಂದು ವ್ರತ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ಆ ತಾಯಿ ಲಕ್ಷ್ಮೀ ದೇವಿ ನಮಗೆ ಪರೀಕ್ಷೆಗಳನ್ನ ಮಾಡ್ತಾಳೆ ಅಂತ ಅನ್ನಿಸ್ತು. ನನಗನ್ಸುತ್ತೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಈ ಥರ, ಅಂದರೆ ದೀಪ ಹಚ್ಚೋದಕ್ಕೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಹೂವಿಲ್ಲ ಅಂತ ಅಂದ್ರೂ ಇರೋ ಹೂವಲ್ಲಿ ಅಡ್ಜಸ್ಟ್ ಮಾಡಿ ದೀಪ ಹಚ್ಬೋದು. ಎಣ್ಣೆ ಕಡಿಮೆ ಇದ್ರೂ ಸ್ವಲ್ಪ ಹಾಕಿ ಎಷ್ಟಿದೆ ಅಷ್ಟು ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಬೋದು. ಆದರೆ ನನಗೆ ಉಪ್ಪು ಮೇನ್, ಇದು ಉಪ್ಪಿನ ದೀಪ ಹಚ್ಚೋದಕ್ಕೆ ಉಪ್ಪೇ ಇಲ್ಲ. ಸೊ ಯಾವ ಥರ ಅನ್ನಿಸ್ತು ಅಂತ ಅಂದರೆ ನಿಜವಾಗ್ಲೂ ಇದು ಪರೀಕ್ಷೆನೇ ಅಂತ ಅನ್ನಿಸ್ತು. ಸೊ ನೋಡೋಣ, ಒಟ್ನಲ್ಲಿ ಸಿಕ್ತು ಅಂತ. ಅದು ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಹಚ್ಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ 5:30. ನನಗೆ ಪ್ರಾಬಬ್ಲಿ ಆ ಕಡೆ ಒಂದು 2 ನಿಮಿಷ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ರಂಗೋಲಿ ಹಾಕಿದ್ದೀನಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆದರೆ ಇಲ್ಲಿ ಏನು ಉಪ್ಪೊಂದಿಲ್ಲ. ಉಪ್ಪು ಬಂದಿದ ತಕ್ಷಣ ಉಪ್ಪು ಹಾಕ್ಬಿಟ್ಟು ಹೂವು ಇಟ್ಬಿಟ್ಟು ದೀಪ ಇಟ್ಬಿಟ್ರೆ ಆಯಿತು, ನಾನು ದೀಪ ಹಚ್ಬಿಡ್ಬೋದು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ಸಾಲ್ಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಈ ಥರ ನಮ್ಮ ಮನೆಯಲ್ಲಿ ದೇವರು ಅಲಂಕಾರ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ, 2 ಕಣ್ಣು ಸಾಲಲ್ಲ ಆಯಿತಾ, ಒಂಥರ ಖುಷಿ ಆಗುತ್ತೆ ಈ ಥರ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕಾದ್ರೆ. ಕರೆಕ್ಟಾಗಿ ಈಗ ಟೈಮ್ ಬಂದು 5:24. ನವೀನ್ ಅವ್ರು ಬಂದರು. ಅವ್ರು ಬಂದಿದ ತಕ್ಷಣ ಈಗ ಸಾಲ್ಟ್ ಕಾರ್ ಸೌಂಡ್ ಆಯಿತು. 5:30 ಅಷ್ಟರಲ್ಲಿ ಇವತ್ತು ದೀಪನ ಹಚ್ತೀನಿ. ಅವ್ರ ಪಾಪ ಅದೆಷ್ಟು ಸ್ಪೀಡಾಗಿ ಬಂದರು ಏನು ಕಥೆನೋ. ನಾನು ನಿಧಾನಕ್ಕೆ ಬನ್ನಿ ಅಂತ ಹೇಳಿದೆ, ಬಟ್ ಅವರು ನಾರ್ಮಲಾಗೇ ಫುಲ್ಲು ಸ್ಪೀಡಲ್ಲಿ ಇರ್ತಾರೆ. ಇನ್ನು ಈ ಥರ ಸಿಚುವೇಶನ್ ಅಂತ ಅಂದ್ರಂತೂ ಅವ್ರು ಸ್ವಲ್ಪ ಇನ್ನೂ ರ್ಯಾಶಾಗಿ ಡ್ರೈವ್ ಮಾಡಿರ್ತಾರೆ. ಸೊ ಫೈನಲಿ 5:30 ಒಳಗಡೆ ದೀಪ ಹಚ್ಚುತ್ತಿದ್ದೀನಿ ಅನ್ನೋದೊಂಥರ ಸಮಾಧಾನ. ನಾನು ಲಾಸ್ಟ್ ಮಂಗಳವಾರನೂ ಇದೇ ಕಾಂಬಿನೇಷನಲ್ಲಿ ಸ್ಯಾರಿ ಹಾಕ್ಕೊಂಡಿದ್ದೆ. ನಂಗೆ ಗೊತ್ತೇ ಇಲ್ಲ ಇವತ್ತು. ನಾನು ಆಮೇಲೆ ಅಂದ್ಕೊಂಡೆ ಇದೇ ಕಾಂಬಿನೇಷನಲ್ಲಿ ಹಾಕಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಇದು ಹೇಳಿದ್ನಲ್ಲ, ನಿನ್ನೆ ವಾಶ್ ಮಾಡಿ ಇಟ್ಟಿದ್ದೆ, ಈಗ ಅದನ್ನೇ ಹಾಕ್ಕೊಂಡೆ. ಈಗ ನಾನು ಸಿಗೋದೇ ಇಲ್ಲ ಅನ್ಕೊಂಡಿದ್ದೆ. ಎಷ್ಟು? 25 ಇನ್ನೂ 5 ನಿಮಿಷ ಇದೆ.
ಫ್ರೆಂಡ್ಸ್ ಕರೆಕ್ಟ್ ಟೈಮ್ಗೆ ತಂದು ಕೊಟ್ಟಿದ ತಕ್ಷಣ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ನಲ್ಲ, ಈಗ ದೀಪ ಹಚ್ತಾ ಇದ್ದೀನಿ. ಸೊ ಸುಮಾರು ಜನ ನಾನು ಲಾಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೆ, ಸಣ್ಣ ಪುಟ್ಟ ಕ್ವಶನ್ಸ್ಗಳು ಏನು ಕೇಳಿದ್ರಿ ಅದನ್ನು. ನಾನ್ ವೆಜ್ ಅಂತೂ ಮನೇಲಿ ಮಾಡಲೇಬಾರ್ದು, ಅವತ್ತು ಮನೆ ಮಕ್ಕಳು ಕೂಡ ತಿನ್ನಬಾರ್ದು, ಯಾರು ತಿನ್ನಬಾರ್ದು. ಈಗ ನಮ್ಮ ಫ್ಯಾಮಿಲಿ ನಾವು ಮನೇಲಿ ದೀಪ ಹಚ್ಚಿದ್ದೀವಿ ಅಂತಂದರೆ ಅವತ್ತು ನಾನ್ ವೆಜ್ ಯಾರು ಕೂಡ ತಿನ್ನಬಾರ್ದು. ಸೊ ಹೀಗೆ ಸಂಕಲ್ಪ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿದಾಯಿತು. ಆ ಬೆಳಿಗ್ಗೆ 2 ಗಂಟೆ 3 ಗಂಟೆಗೆ ಎದ್ದೇಳೋದು, ಅದ್ರ ಜೊತೆಗೆ 5 ಗಂಟೆ 5:30 ಒಳಗಡೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದಾಗ ಆ ವೈಬ್ ಯಾವ ಥರ ಇರುತ್ತೆ ಅಂತಂದರೆ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಸೊ ಈಗ ನೋಡಿ ಆಲ್ರೆಡಿ 6 ಗಂಟೆ ಆ ಥರ ಆಗಿದೆ. ರಂಗೋಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾನು ಸ್ವಲ್ಪ ನನಗೆ ತುಂಬ ಹಸ್ವಾಗ್ತಾಯಿತ್ತು, 2 ಗಂಟೆಗೆ ಎಚ್ಚರ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಸ್ವಲ್ಪ ಹಾಲು ಕಾಯಿಸ್ಕೊಂಡು ಬಿಸ್ಕೆಟ್ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂದೆ. ಅದಾದಮೇಲೆ ಇವತ್ತು ನಾವು ಮತ್ತು ಶಿವು ರಕ್ಷಿತ ಎಲ್ಲರೂ ಕೂಡ ನಮ್ಮ ಅಮ್ಮನ ಮನೆ ದೇವರು, ಹೆಣ್ಣು ದೇವರು ದುರ್ಗಾ ಪರಮೇಶ್ವರಿಗೆ ಹೋಗ್ತಾ ಇದ್ದೀವಿ. ರಕ್ಷಿತನು ಏನೋ ಮೊದಲು ಕೊಡಬೇಕು ಅಂತ ಅಂದ್ಕೊಂಡಿದ್ಲಂತೆ, ಜೊತೆಗೆ ನಾನು ಬೆಲ್ಲದ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅವರು ಹೋಗ್ತಾ ಇದ್ರಲ್ಲ, ನಾವು ಹೋಗಿ ಬಂದುಬಿಡೋಣ ಅವ್ರ ಜೊತೆ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದಾದಮೇಲೆ ನಾವು ಪಾರ್ಕೆಲ್ಲ ಮಾಡಿಬಿಟ್ಟು ಈಗ ನಾನು ಬೆಲ್ಲದ ದೀಪಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಈ ಆಷಾಢ ಮಾಸದಲ್ಲಂತೂ ಜನ ಯಾವಾಗಲೂ ಕ್ರೌಡ್ ಇರುತ್ತೆ ದೇವಸ್ಥಾನಗಳಲ್ಲಿ. ಸೊ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಈಗ ದೀಪನ ಹಚ್ಕೋತಾ ಇದ್ದೀನಿ. ಏನೋ ಒಂಥರ ನಾನು ಫಸ್ಟ್ ಟೈಮ್ ಈ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೀನಿ, ಬಟ್ ಬೆಲ್ಲದ ದೀಪ ಹಚ್ಚಿರೋದು ಇದೇ ಫಸ್ಟ್ ಟೈಮ್ ನಾನು ಹಚ್ತಿರೋದು. ಒಂಥರ ಚೆನ್ನಾಗಿತ್ತು. ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಈ ಥರ ಎಲ್ಲ ಹಚ್ಚಿ ದೇವರಿಗೆ ಈ ಸೇವೆನ ಸಲ್ಲಿಸೋದಿದೆಯಲ್ಲ, ಅದೊಂಥರ ಆ ವೈಬ್ ಅಲ್ಲಿ ಬೇರೆ ಥರನೇ ಇರುತ್ತೆ. ತೃಪ್ತಿಯಿಂದ ಹತ್ತಿರದಿಂದ ದೇವರಿಗೆ ಈ ಬೆಲ್ಲದ ಆರತಿ ಮಾಡಿದ್ದು, ಪ್ರಾರ್ಥನೆ ಮಾಡ್ಕೊಂಡಿದ್ದು, ಮತ್ತು ಅಂದ್ಕೊಂಡಿದ್ದನ್ನು ಇವತ್ತು ನನಗೆ ಇಷ್ಟು ಬೇಗ ತಾಯಿಗೆ ಅಂದ್ಕೊಂಡಿದ್ದನ್ನು ಏನು ಆ ಕೆಲಸನ ನನಗಿಷ್ಟು ಬೇಗ ಅವಕಾಶ ಸಿಕ್ಕಿದ್ದು ಪ್ರತಿಯೊಂದಕ್ಕೂ ಫ್ರೆಂಡ್ಸ್. ನಾನಂತೂ ಅದೇ ಥರ ಅಂದ್ಕೊಂಡಿರೋದು. ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಇರ್ಬೋದು, ಅಥವಾ ನಾವು ಯಾವುದಾದ್ರೂ ಜಾಗಕ್ಕೆ ಭೇಟಿ ನೀಡೋವಂಥ ಸಂದರ್ಭ ಇರ್ಬೋದು, ಅಷ್ಟೇ ಅಲ್ಲ ಯಾವುದಾದ್ರೂ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರೋ ಅಂಥದ್ದು ಇರ್ಬೋದು, ಅಥವಾ ಅವ್ರ ಪರಿಚಯ ಆಗೋ ಅಂಥದ್ದು ಇರ್ಬೋದು, ಅಥವಾ ಅವ್ರನ್ನ ಭೇಟಿ ಆಗುವಂಥದ್ದು ಇರ್ಬೋದು, ಅದೇನೇ ಆಗಿದ್ರೂ ಕೂಡ ದೈವ ನಿಶ್ಚಯ ಆಗಿರುತ್ತೆ. ಸೊ ಇವತ್ತು ನಾವು ಇಂಥವ್ರ ಮನೇಲಿ ಊಟ ಮಾಡ್ತೀವಿ, ಇಂಥ ಒಂದು ವ್ಯಕ್ತಿನ ಭೇಟಿ ಆಗ್ತೀವಿ, ಇಂಥ ಒಂದು ದೇವ್ರ ದರ್ಶನ ಮಾಡ್ತೀವಿ ಅಂದರೆ ಅದು ಯಾವುದೂ ಕೂಡ ಆಕಸ್ಮಿಕ ಅಲ್ಲ, ಎಲ್ಲವೂ ಕೂಡ ಪೂರ್ವ ನಿರ್ಧಿತ ಆಗಿರುತ್ತೆ. ಸೊ ಹಾಗಾಗಿ ನಾನು ಎಲ್ಲನೂ ಹಾಗೆ ಅನ್ಕೋತೀನಿ. ನನ್ನ ಲೈಫಲ್ಲಿ ಅದು ಕಷ್ಟ ಬರಲಿ, ಸುಖ ಬರಲಿ, ನೋವು ಬರಲಿ, ನಲಿವು ಬರಲಿ, ಏನೇ ಬಂದ್ರೂ ಇದು ಭಗವಂತನ ಇಚ್ಛೆ. ಇದು ಭಗವಂತ ರಾಯರದು ಒಂದು ಹಾಡು ಹೇಳ್ಬೇಕಾದ್ರೆ ಒಂದು ಲೈನ್ ಬರುತ್ತೆ, ಏನು ನಗಿಸಿದರೆ ನಾ ನಗುವೆ, ಅಳಿಸಿದರೆ ನಾ ನಗುವೆ, ಕಾರಣವ ನಾ ಕೇಳೆನು ಗುರುರಾಯ, ಬಲ್ಲೆ ನೀ ಎಲ್ಲವನ್ನು ಅಂತ ಅಂದ್ಬಿಟ್ಟು. ಹಾಗೆ ಭಗವಂತ ಅವನು ಕೈಲೇ ಎಲ್ಲವೂ ಕೂಡ ಇರುತ್ತೆ. ಅಲ್ಲಿಂದ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅತ್ತೆ ಅಂದರೆ ನಮ್ಮ ಸೋದರ ಮಾವನ ಹೆಂಡತಿ. ಇದು ನಮ್ಮ ಹಳ್ಳಿ. ಅಂದರೆ ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಒಂದೇ ಊರವರು. ಸೊ ಒಂದೇ ಊರಿಗೆ ಅವ್ರು ಮದುವೆ ಆಗಿರೋದು ನಮ್ಮಮ್ಮ. ಇಲ್ಲಿ ನಮ್ಮ ಸೋದರ ಮಾವನ ಮನೆಗೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನಾನು ಆಲ್ರೆಡಿ ಹುಷಾರು ತಪ್ಪಿದ್ದೆ. ಮತ್ತೆ ಅಷ್ಟೊತ್ತಿಗೆ ಎದ್ದೆ ಪೂಜೆ ಮಾಡಿ ಟ್ರಾವೆಲ್ ಮಾಡಿ ಹಿಂಗೆಲ್ಲ ಸುಸ್ತಾಗಿ ಆಲ್ರೆಡಿ ಕಣ್ಣಲ್ಲೆಲ್ಲ ನೀರು ಸೋರ್ತಾಯಿತ್ತು, ಮೂಗಲ್ಲು ಎಲ್ಲ ಸೋರ್ತಾಯಿತ್ತು. ಆಲ್ರೆಡಿ ಮತ್ತೆ ಟಯರ್ಡ್ ಆಗಿ ಹುಷಾರು ತಪ್ಪಿದ್ದೀನಿ ಅಂತ ಅನ್ನಿಸ್ತಾಯಿತ್ತು ನನಗೆ. ಅತ್ತೆ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ರು, ಅದನ್ನೇ ಹಾಕ್ಕೊಟ್ರು. ಎಲ್ಲ ತಿಂದ್ಬಿಟ್ಟು ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲೆಲ್ಲ ತುಂಬ ಚೈಲ್ಡ್ಹುಡ್ಡನ್ನ ಕಳೆದಿದ್ದೀವಿ ನಾವು. ಆಟಾಡೋದು, ಸ್ಕೂಲ್ ರಜಾ ಬಂದರೆ ಇಲ್ಲಿ ಬಂದು ಆಟಾಡೋದು, ಅದನ್ನೆಲ್ಲ ಮಾಡ್ತಾಯಿದ್ವಿ. ಈಗ ಯಾವಾಗಲೂ ಒಂದ್ಸಲ ಬರ್ತೀವಿ. ಆ್ಯಂಡ್ ಈಗ ದೊಡ್ಡವರಾಗ್ಬಿಟ್ಟಿದ್ದೀವಿ. ಆಮೇಲೆ ಇನ್ನೊಂದೇನಂತ ಅಂದರೆ, ನಾನು ನನ್ನ ಕಸಿನ್ಸ್ ಎಲ್ಲ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇದು ನಮ್ಮ ಅಜ್ಜಿ ಮನೆ ಅಂತ ಅಂದರೆ ಅಮ್ಮನ ತವ್ರ ಮನೆ ಇದು. ಸೊ ಅದರಲ್ಲಿ ಒಬ್ಬರು ಅಣ್ಣ ಇಲ್ಲಿರೋದು. ಹಾಗಾಗಿ ನಮ್ಮ ಅತ್ತೆ ಬರ್ತಾ ಇರ್ತಾರಲ್ವ ನಮ್ಮ ಮನೆಗೆ, ತುಂಬ ಫೋರ್ಸ್ ಮಾಡಿದ್ವಿ. ಹೆಂಗಿದ್ರು ಈಗ ಫಂಕ್ಷನ್ ಇದೆಯಲ್ಲ ಸಂಡೇ, ಹೋಗ್ಬಿಡೋಣ ಬನ್ನಿ ನಮ್ಮ ಜೊತೆ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಈಗ ಸಣ್ಣ ಪುಟ್ಟದ್ದು ನಮ್ಗೆ ಗೊತ್ತಾಗಲ್ಲ. ನಮಗೆ ಈಗ ನಮ್ಮಮ್ಮ ಇದ್ದಾರೆ, ಜೊತೆಗೆ ಅತ್ತೆನೂ ಬಂದುಬಿಟ್ಟು ನಮಗೆ ಗೈಡ್ ಮಾಡೋದು, ಅದು ಇದು ಹೇಳಿಕೊಟ್ರೆ ಇನ್ನೂ ಅನುಕೂಲ ಆಗುತ್ತಲ್ವ. ಬಾ ಅತ್ತೆ ಇವತ್ತೇ ಹೋಗೋಣ ಅಂತ ತುಂಬ ಫೋರ್ಸ್ ಮಾಡಿದೆ. ನಮ್ಮ ಅತ್ತೆ ಇಲ್ಲ ಅಂದರೆ ಅವ್ರಿಗೆ ಹಸು ಇದೆ, ಹಾಲು ಕರಿಯೋದು, ಮತ್ತು ನಮ್ಮ ಮಾವಂಗೋ ಏನೋ ಸ್ವಲ್ಪ, ಮತ್ತು ನಮ್ಮ ಅಜ್ಜಿ ಇದ್ದಾರೆ, ಅಮ್ಮ ಇದ್ದಾರಲ್ಲ, ಅವರೂ ಕೂಡ ಈ ಅತ್ತೆನೇ ನೋಡ್ಕೊತಾರೆ. ಜೊತೆಗೆ ನಮ್ಮ ಮಾವ ಅವ್ರಿಗೇನೋ ಕಾಲು ನೋವಾಗಿದೆ, ಮತ್ತು ಹಸು ಎಲ್ಲ ಇದೆಯಲ್ಲ, ಹಾಲೆಲ್ಲ ಹಾಕಬೇಕು, ಹಾಲು ಕರಿಬೇಕು, ಇವತ್ತಾಗಲ್ಲ ನಾಳೆ ಬರ್ತೀನಿ ಅಂದರು. ಸೊ ಬೇಜಾರಾಯಿತು ನನಗೆ, ಅವ್ರು ಇವತ್ತು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು, ನಮ್ಮ ಜೊತೆನೇ ಕರ್ಕೊಂಡೋಗ್ಬೋದು, ಏನೋ ಒಂದು ಅಟ್ಯಾಚ್ಮೆಂಟು. ಸೊ ಹಾಗೆ ಮಾತಾಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಕೂಡ ಮುಗಿಸ್ಕೊಂಡಿದ್ವಿ.
ನಮ್ಮ ಅಥರ್ವನು ಅಷ್ಟೇ, ಅವನಿಗೂ ಹೆಂಗೆ ಅಂದರೆ ಜಯಮ್ಮ ಅಂತ ಕರೀತಾನೆ. ಸೊ ಎಲ್ಲರ ಜೊತೆ ಅವ್ನು ಜಾಸ್ತಿ ಮಕ್ಳಿಗಂದರೆ ಪ್ರೀತಿ ಕೊಡ್ತಾರೆ ಅವರು. ನಾವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಯಿತು. ಮತ್ತು ಅವ್ರನ್ನೆಲ್ಲ ಇನ್ವೈಟ್ ಮಾಡಿ, ನಮ್ಮ ದೊಡ್ಡಮ್ಮ ಅತ್ತೆ ಮನೆಯೆಲ್ಲ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಅವರನ್ನು ಇನ್ವೈಟ್ ಮಾಡಿ ಬಂದ್ವಿ. ಹಿಂಗೆ ಮಾತಾಡಿಕೊಂಡು ಕೂತ್ಕೊಂಡ್ವಿ. ಟೈಮ್ ಹೆಂಗೆ ಹೋಯ್ತು ಅಂತಲೇ, ಇವತ್ತು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಆಗೋಯ್ತು. ಮತ್ತು ಶಿವಗೂ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು, ಅವನು ಅದನ್ನು ಎಲ್ಲ ಮುಗಿಸ್ಕೊಂಡು ಬಂದಿದ್ದ. ಆಮೇಲೆ ನಾವು ಸ್ವಲ್ಪ ಈಗ ರೆಸ್ಟ್ ಮಾಡಿದ್ದು ಆಯಿತು, ಊಟ ಆಯಿತು, ರೆಸ್ಟ್ ಮಾಡಿದ್ದು ಎಲ್ಲ ಆಯಿತು ಅಂತ ಅನ್ನಲ್ಲ, ಅವನು ರೈಸ್ ತೊಗೊಬರೋದಿತ್ತು. ಅಲ್ಲಿ ನಮ್ಮ ಅಪ್ಪನ ಮನೆ ಕೂಡ ಇಲ್ಲೇ ಇರೋದು, ಅಂದರೆ ನೇಟಿವ್ ಇದೆ ಅಲ್ವಾ. ಸೊ ಅಲ್ಲಿ ರೈಸ್ ಹಾಕ್ಕೊಂಬರೋದಿತ್ತು. ಶಿವು ಹೋಗ್ಬಿಟ್ಟು ಹಾಕ್ಕೊಂಬರ್ತೀನಿ ಅಂತ ಅಂದ. ಅವ್ನು ಹಾಕ್ಕೊಬರೋವರೆಗೂ ನಾವು ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ಸೊ ಸುಮಾರು ಜನ ನನಗೆ ನಿನ್ನೆ ನನ್ನ ಕ್ಲೀನಿಂಗ್ದೆಲ್ಲ ಹಾಕಿದ್ನಲ್ಲ ವ್ಲಾಗು, ಅದರಲ್ಲಿ ಮೇಡ್ ಬರ್ತಿಲ್ವಾ, ಏನಕ್ಕೆ ನೀವೇ ಮಾಡ್ತಿದ್ದೀರಾ ಅಂತೆಲ್ಲ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಕೆಲವರು ಪಾಪ ವಿಡಿಯೋ ನೋಡಿಲ್ಲ ಅಂತ ಅನಿಸುತ್ತೆ, ಹಾಗಾಗಿ ಅವ್ರು ಪದೇ ಪದೇ ಅದೇ ಕಮೆಂಟ್ ಹಾಕಿದ್ರು. ಸೊ ಮೇಡ್ ಸದ್ಯಕ್ಕೆ ಬರ್ತಿಲ್ಲ, ಹಾಗಾಗಿ ನಮ್ಮನೆ ಕೆಲಸಗಳನ್ನ ನಾವೇ ಮಾಡ್ಕೊತಾ ಇದ್ದೀವಿ. ನನಗೂ ಸ್ವಲ್ಪ ಅದೇ ವಿಚಾರವಾಗಿ ಸ್ವಲ್ಪ ಕೆಲಸ ಅದೆಲ್ಲ ಸ್ಟ್ರೇನ್ ಆಯಿತು. ಸೊ ಅದನ್ನು ಎಲ್ಲ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಬಂದಮೇಲೆ ನಮ್ಮ ಅಕ್ಕನ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ನೋಡೋದಕ್ಕೆ ಬರಬೇಕಿತ್ತು. ಎಷ್ಟೊಂದು ದಿನ ಆಗಿತ್ತು, ನಾನು ಬಂದೇ ಇರಲಿಲ್ಲ. ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಕೆಲಸದವರೆಲ್ಲ ಆಲ್ರೆಡಿ ಹೊರಟೋಗ್ಬಿಟ್ಟಿದ್ರು. ನಾವೆಲ್ಲ ಒಂದು ರೌಂಡ್ ಬಂದ್ವಿ. ನಮ್ಮ ಅಕ್ಕ ಅವರು ಕೂಡ ಅಲ್ಲಿ ಏನೋ ಊರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಕೆ ಆರ್ ನಗರಕ್ಕೆ ಬಂದಿದ್ದರು. ನಾವು ನೋಡಿ ಒಂದು ಮನೆ ಕಟ್ಟೋದು ಅಂದ್ರೇ ಅದೊಂದು ಕನಸು, ಆಸೆ, ಏನು ಹೇಳ್ಬೇಕು ಅದನ್ನು, ಡ್ರೀಮ್ ಅಂತಾರ ಏನು. ಬಟ್ ಅದು ನೆರವೇರ್ತಾ ಇದೆ ಅಂತ ಅಂದಾಗ ಅದು ಖುಷಿನೇ ಬೇರೆ. ನನಗೆ ಇದನ್ನು ನೋಡ್ತಾ ಇದ್ರೆ, ನಾವು ಮನೆ ಕಟ್ಟಬೇಕಾದ್ರೆ ಆ ಬರ್ತಾ ಇದ್ದಿದ್ದ ಸಂದರ್ಭಗಳು ಮತ್ತು ಹೆಂಗೆಲ್ಲ ಫೀಲ್ ಆಗ್ತಾಯಿತ್ತು ಏನೋ ಅದೆಲ್ಲ ನೆನಪಾಗ್ತಾಯಿತ್ತು. ಸೊ ಎಲ್ರಿಗೂ ಅದೊಂದು ಕನಸು, ಎಲ್ಲರ ಜೀವನದಲ್ಲೂ ಕೂಡ ಅದು ಬೇಗ ಈಡೇರಲಿ. ಫ್ರೆಂಡ್ಸ್ ಬಂದ್ವಿ. ಇವ್ರು ಬಂದ ತಕ್ಷಣ ಕೇರ ಮಾಡ್ಕೊಂಡು ಕೂತಿದ್ದಾರೆ. ಸೊ ನಾನು ಈಗ ಮುಖ ತೊಳೆದು ಫ್ರೆಶ್ ಅಪ್ ಆದೆ. ಟಯರ್ಡ್ ಫೀಲ್ ಆಗ್ತಾ ಇಲ್ಲ. ಈಗ ನಾನು ಇಲ್ಲಿ ದೀಪ ಹಚ್ಬೇಕು. ಈಗ ಸಂಜೆ ಆಗಿದೆ ನೋಡಿ, ರಾಯರಿಂದ ಹೂ ಪ್ರಸಾದ ಕೂಡ ಆಗಿದೆ. ಇದನ್ನೇ ಹೇಳೋದು ರಾಯರ್ ಹೆಂಗೆ ಅಂತ ಅಂದ್ರೆ, ರಾಯರ್ ಇದ್ದೀವಿ ಅಂತ ಅಂದ್ಬಿಟ್ಟು ಈ ತರ ಹೂ ಮುಖಾಂತರ ಅವರು ಕೊಡ್ತಾರೆ ನೋಡಿ. ಈಗ ಇದು ಸಾಲ್ಟ್ ದೀಪ ಹಚ್ಚಿದ್ ಕಂಪ್ಲೀಟ್ ಆಗಿ ಬತ್ತಿ ಹುರಿದೋಗಿದೆ. ಈಗ ನಾವ್ ಅದನ್ನ ಏನು ಟಚ್ ಮಾಡಂಗಿಲ್ಲ. ಮಾಮೂಲಿ ನಾರ್ಮಲ್ ಆಗಿ ಹೆಂಗೆ ದೀಪ ಹಚ್ತೀವಿ ಆ ತರ ನಾರ್ಮಲ್ ದೀಪ ಹಚ್ಕೊಳ್ಳೋದು ಅಷ್ಟೇನೆ ಇವಾಗ. ಸೊ ಈಗ ಪೂಜೆ ಮಾಡ್ಬಿಡ್ತೀನಿ. ನಾನೀಗ ದೀಪ ಎಲ್ಲ ಹಚ್ಚಿದಾಯಿತು. ಬೆಳಿಗ್ಗೆ ಸಂಜೆ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ಮನೇಲಿ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಇನ್ನು ಈ ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿ ನನಗಂತೂ ಸಖತ್ ಇಷ್ಟ ಆಯಿತು. ಕೊರಿಯರ್ ಬಂದಿತ್ತು, ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದೆ. ಇದು ಲ್ಯಾವೆಂಡರ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಇದು ತೆಂಗಿನಕಾಯಿ ಇಡ್ಸಿದ್ರ? 7 ಕಾಯಿ ಇಡ್ಸಿದೀನಿ. ಅಲ್ಲಿ ಎಡ್ದಿರೋ ಎರಡವೆ 9 ಆಯ್ತು. ಅವ್ರ ಅಡುಗೆಗೆ 5 ಕಾಯಿ ಹೇಳವ್ರೆ. ಇನ್ನು ಪೂಜೆಗೆ ಅದು ಇದಿರ್ಲಿ ಎಕ್ಸ್ಟ್ರಾ. ಈಗ ತಗೊಂಡೋಗ, ಈಗ 7 9 ತಗೊಂಡೋಗಿರ್ತೀಯಾ ಅಲ್ಲಿಗೆ? ತಗೊಂಡೋಗೋಣ 9. ಆಮೇಲೆ ಇದು ಹಳೆ ಬಟ್ಟೆ ಅವ್ರು ಏನೋ ಭಟ್ರು ಹಳೆ ಬಟ್ಟೆ ಬರ್ದವ್ರೆ. ಈಗ ತೆಂಗಿನಕಾಯಿ ಮತ್ತೆ ನಮ್ಮ ಇದು ಹಾಕೊಬಿಡ್ಬೇಕು. ಅದಕ್ಕೇನೆ ಒಂದು ಬ್ಯಾಗ್ ಕೊಡಿಲಿ, ಒಂದು ಬ್ಯಾಗ್ ಹಾಕ್ಬಿಡ್ತಾ ಬ್ಯಾಗ್ ಐತೆ ನೋಡಿ ಫ್ರೆಂಡ್ಸ್. ಹಾಗೆ ಇಲ್ಲೊಂದ್ 2-3 ಪಾರ್ಸಲ್ ಬಂದಿದೆ. ಈ ಸ್ಯಾರಿ ನೋಡಿ, ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ಬ್ ಆಗಿದೆ. ಇದು ಒಂದೇ ಕೈಲಿ ನಂಗೆ ವಿಡಿಯೋ ಕೇಳಿಲ್ಲ, ನಾಯ್ಸ್ ಮಾಡ್ಬೇಡ. ಸೊ ಈ ತರ ಕಾಂಬಿನೇಷನ್ ಬರುತ್ತೆ. ಏನ್ರಿ ಇದು ಖಾರದ ಪುಡಿ ಇಟ್ಕೊಳ್ಳೋಣ ಅಂತ. ತೆಂಗಿನಕಾಯಿ ರೆಡಿಗೆ ಹಾಕ್ಬಿಡ್ಲಾ? ಆಗುತ್ತಾ? ಅದಕ್ಕೆ ಜಾಗ ಐತಾ? ಜಾಗ ಐತೆ. ಇದು ಖಾರದ ಪುಡಿ ಹಂಗೆ ತಗೊಂಡೋಗುತ್ತಾನೆ. ಇನ್ನ ತಗೋಬೇಕಾದ್ರು ಸಿಲಿಂಡ್ರು ಮತ್ತೆ ಇದು ಸಿಲಿಂಡ್ರು, ಖಾರದ ಪುಡಿ, ಹಳೆ ಬಟ್ಟೆ, ತೆಂಗಿನಕಾಯಿ ಇಷ್ಟಲ್ಲಿ ಬರ್ತಿಲ್ದೆ ಅದ್ರಲ್ಲಿ. ಆಮೇಲೆ ಇನ್ನೇನು ಮರ್ತಲ್ಲ, ಇದು ಲಗೇಜ್ ಎಲ್ಲ ಕಾರಲ್ಲಿ ಎಷ್ಟಾಗುತ್ತೆ ಲಗೇಜು? ಶಿವು ಕಾರು ಇರುತ್ತಲ್ಲ, ಅಂದ್ರೆ ಒಟ್ಟಿಗೆ ಬರ್ಬೇಕಾಗುತ್ತೆ. ಅದ್ರಲ್ಲೆಲ್ಲ ಅಲ್ಲೇ ಇರುತ್ತೆ. ಈಗ ಶಿವು ಮಿಕ್ಸಿ ತಗೊಂಡ್ ಹೋಗ್ಬೇಕು ಅಂದ್ರು. ಅದೇನೋ ಬಟಾಣಿ ನೆನ್ಸಕ್ ಹೇಳಿದ್ರು. ನೀವು ಗಂಟೆಗೊಂದು ಏನು ಹೇಳಿಲ್ಲ ನನಗೆ, ಏನಿಲ್ಲ. ಬಟಾಣಿನ ಒಂದು ಹಿಂದಿನ ದಿನ ನೆನೆ ಹಾಕಿ ಅಂದ್ರು, ನೆನೆಸ್ಕೊಂಡ್ ತಗೊಬನ್ನಿ ಅಂತ. ಆಮೇಲೆ ಇದೇನೋ ಮಿಕ್ಸಿ ಇರ್ಬೇಕಾದ್ರೆ ಬೇಡ, ಯಾವ್ದಾದ್ರು ರುಬ್ಕೊ ಬಂದ್ಬಿಡ್ತೀರ ಅಲ್ಲೇ ಅಂದ್ರು. ಅವ್ರಿಗೆ ರುಬ್ಕೊಳಕ್ ಹೇಳಿ. ಅಲ್ಲ, ಅಲ್ಲಿವರೆಗೆ ಮಿಕ್ಸಿ ಎಲ್ಲ ಕ್ಯಾರಿ ಮಾಡ್ಕೊಂಡು ಕಾರಲ್ಲ ಅದ್ರ ಪಡ್ಗದ್ ಇರುತ್ತೆ. ಈಗೇನು ಈಗ ನಾಳೆ ಸ್ವಲ್ಪ ಏನಾದ್ರೆ
ಊಟ ಸಾಂಬಾರ್ ಏನಾದ್ರು ಮಿಕ್ಕರೆ ತಗೊಳಕ್ಕೆ ಅವೆಲ್ಲ ಪಾತ್ರೆಗಳ ವ್ಯವಸ್ಥೆ ಮಾಡಿ ಅದು ಒಂದ್ ನಿಮಿಷ ಇರಿ, ಈಗ ತಾನೇ ಹೊರ್ಗಡೆಯಿಂದ ಹೋಗ್ ಬಂದಿದ್ ನಾನೇನ್ ಉಸ್ರಾಡ್ ಮೂಗ್ ತೋರ್ತೈತೆ ನನ್ಗೆ. ಏನಾಗುತ್ತೆ ಗೊತ್ತಾ, ನಾಳೆ ಒಂದೇ ದಿನ ಟೈಮ್ ಇರೋದು ಸಾಕು. ಈಗಲ್ಲ ಅದನ್ನ ಹೇಳೋದು, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಇರಿ. ತಲೆ ನೋವ್ತಾ ಇದೆ, ಆಗ್ಲೇ ಹುಷಾರ್ ತಪ್ತೀನಿ ಅನ್ಸುತ್ತೆ. ಸ್ವಲ್ಪ ಹೆಂಗೆ ನೋಟ್ ಮಾಡ್ತೀರಾ? ಇದು ಲಾಸ್ಟ್ ಸ್ವಲ್ಪ ಅಕ್ಕಿ ಹಾಕ್ಬಿಟ್ರು, ಅಕ್ಕಿ ಹಾಕ್ಬಿಟ್ಟು ಕುಡ್ಸಕ್ಕಾಯ್ತ ಅದ್ರ ಬಂದಿದ್ದು ಅದು ಅದಕ್ಕೆ ಮಿಕ್ಸ್ ಮಾಡ್ತಾ. ನಮ್ಮ ಅತ್ತೆನ ನಾನು ಅದಕ್ಕೆ ಬಾತೆ ಅಂತ ಅಂದೆ. ಅವ್ರಿಗೆ ಎಷ್ಟು ಫೋರ್ಸ್ ಮಾಡಿದೆ ನಮ್ಮ ಅತ್ತೆಗೆ, ಬನ್ನಿ ಇವತ್ತೇನೆ ನಮ್ ಜೊತೆ ಅಂತ. ನೀವಲ್ಲ ಅದನ್ನ ಇಡಿ, ಆಮೇಲೆ ಅದನ್ನ ನೋಡ್ಕೊಳ್ಳೋಣ. ನಮ್ಗೇನು ಗೊತ್ತಾಗಲ್ಲ. ಅವ್ರು ಬರ್ಲಿಲ್ಲ, ಅವ್ರು ನಾಳೆ ಬರ್ತೀನಿ ಅಂದ್ರು. ಸ್ಯಾರಿ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕದಾಗಿದೆ ಅಂದ್ರೆ, ರಾಘವೇಂದ್ರ ಸಿಲ್ಕ್ಸ್ ಅಂತ ಅಂದ್ಬಿಟ್ಟು ಆ ಪೇಜಿನ ತರಿಸಿದ್ದು. ಸೈಲೆಂಟ್ ಆಗಿರೋ ಒಂದ್ ನಿಮಿಷ. ಕಲರ್ ಕಾಂಬಿನೇಷನ್ ಮಸ್ತಾಗಿದೆ ಇದು, ಲ್ಯಾವೆಂಡರ್ ಅಂಡ್ ಎಲ್ಲೋ. ಮತ್ತೆ ಸ್ಯಾರಿ ಕ್ವಾಲಿಟಿನೂ ಅಷ್ಟೇ, ಹಾಕೊಂಡ್ರೆ ಅದು ಔಟ್ಲುಕ್ ಬೇರೆ ತರನೇ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಪರ್ಟಿಕ್ಯುಲರ್ ಆಗಿ ಈ ಕಲರ್ ನಂಗೆ ಇಷ್ಟ, ಕಾಂಬಿನೇಷನ್ ಇಷ್ಟ ಆಯ್ತು, ಹಾಗಾಗಿ ನಾನು ಇದನ್ನ ತರಿಸ್ದೆ. ಚೆನ್ನಾಗಿದೆ ಅಲ್ಲ. ಇದೊಂದು ಇನ್ನೂ ಒಂದು ಸ್ಯಾರಿ ಬಂದಿದೆ. ನನ್ಗೆ ಒಂಚೂರು ಕ್ಯಾಮ್ರಾ ಇಟ್ಕೊಳ್ರಿ. ಹೌಸ್ ಆಫ್ ತಂದು ನೋಡಿ, ಇದು ಆನಿಯನ್ ಕಲರ್. ಆಕ್ಚುಲಿ ನನ್ನ ಹತ್ರ ಇದ್ರಲ್ಲಿ ಪರ್ಪಲ್ ಅಲ್ಲಿ ಇದೆ. ಆಕ್ಚುಲಿ ಇದು ಸಖತ್ ಇಷ್ಟ ನಂಗೆ ಈ ಕಲರ್. ಆನಿಯನ್ ಪರ್ಪಲ್ಲು ಸೇಮ್ ಸ್ಯಾರಿ ನಂಗೆ ಇದು ಪರ್ಪಲ್ ಅಲ್ಲಿ ಇದೆ ನನ್ನ ಹತ್ರ. ನಂದಿತನ್ ಮನೆ ಗೃಹ ಪ್ರವೇಶಕ್ಕೆ ಹಾಕಿದ್ನಲ್ಲ. ಹಾಕಿದಲ್ಲ, ಹೌದು. ಚೆನ್ನಾಗಿದೆ. ಎರಡು ಸ್ಟಿಚಿಂಗು ಕೊಡ್ಬೇಕು. ಗಣೇಶ್ ಅಂಕಲ್ ಹತ್ರ ನಾಳೆ ಇಸ್ಕೊಳಕ್ ಹೋಯ್ತೀನಲ್ಲ, ಅವಾಗ ಇದೆರಡುನು ಇದನ್ನ ಪುನಃ ಹಂಗೆ ಪ್ಯಾಕ್ ಮಾಡ್ಬಿಡು, ಕೆಲಸ ಇಲ್ಲ. ಯಾವ್ಯಾವ ಪೇಜ್ ಇಂದ ಬಂದಿರುತ್ತೆ ಅನ್ನೋದೇ ಮರ್ತೋಗಿರುತ್ತೆ ಕಣ್ರಿ, ಅದಕ್ಕೆ ನಾನು ಅದೊಂದು ಫೋಟೋ ತೆಗೆದು ಇಟ್ಕೊಂಡ್ಬಿಡು ಸೀರೆ ಜೊತೆ. ಅವ್ರದ್ದು ಇವ್ರದ್ದು ಫೋಟೋ ತೆಗೆದಿರ್ತೀಯ. ನಿಮ್ಗೆ ನನ್ ಗೊತ್ತಲ್ಲ, ನನ್ ಗ್ಯಾಲರಿ ಕತೆ, ಸ್ಟೋರೇಜ್ ಕತೆ, ವಿಡಿಯೋಸ್ ಎಷ್ಟು ವಿಡಿಯೋಸ್ ಇದೆ ಅಂದ್ರೆ ನನ್ನ ಫೋನಲ್ಲಿ. ಅಬ್ಬಾ, ಇದು ನೆನಪಿದೆ, ರಾಘವೇಂದ್ರ ಕಲೆಕ್ಷನ್ಸ್. ಇದು ತನ್ಯ ಅಂದ್ರೆ ಸಮಥಿಂಗ್ ಏನೋ ಇದೆ. ಅವ್ರು ಕೇಳ್ತಾರೆ ಸ್ಟಿಚಿಂಗ್ ಆಯ್ತಾ ಅಂತ. ಯಾಕಂಗ್ ಕಿರ್ಚ್ತಾ ಇದೀಯಾ ಅಥರ್ವ? ಬೋರ್ಡ್ ಮೇಲೆ ಹಾಕಿ ಬಿತ್ತೋತಾಡ್ತಿದ್ಯಾ? ನಿಮ್ಗೆ ಡಸ್ಟ್ಬಿನ್ ಹೇಳಿ, ಈಗ ಏನ್ ಮಾಡಿ ಗೊತ್ತಾ, ಇವತ್ತು ಮಧ್ಯರಾತ್ರಿ 2 ಗಂಟೆಗೆ ಎದ್ದಿದ್ಯಾ, ನಾಳೆ ಬೆಳಿಗ್ಗೆ ದಯವಿಟ್ಟು ಒಂದು 8-9 ಗಂಟೆ ಮಲ್ಕೊಬಿಡು. ಅಲ್ಲಿ ತನಕ ನಿದ್ದೆನೆ ಬರಲ್ಲ ನಂಗೆ. ಅಲ್ಲ ಮಲ್ಕೋ, ಯಾಕೆ ಗೊತ್ತಾ, ನಾಡು ಫಂಕ್ಷನ್ ಐತೆ ರಮ್ಯ, ಮಲ್ಗಿರ್ಕೊಬಿಟ್ಟು ಪುನಃ ಹುಷಾರ್ ತಪ್ಪಿ, ಅದು ನಂಗೆ ಟೆನ್ಷನ್. ಫ್ಲಿಪ್ಕಾರ್ಟ್ ಇಂದ ಏನಾಯ್ತಲ್ಲ, ಮಾಯಿಶ್ಚರೈಸರ್ ಅನ್ಸುತ್ತೆ. ಏನಪ್ಪ ಅದು ಹಂಗೈತೆ? ಇಲ್ಲ ಬ್ರೈಟ್ ಹೈಡ್ರೇಟಿಂಗ್ ಕ್ರೀಮ್, ಗಾರ್ನಿಯರ್ ಕಾರ್ನಿಯರ್ ಏನು ಹೈಡ್ರೇಟಿಂಗ್ ಕ್ರೀಮ್. ಇದು ನಂಗೆ ಉಪ್ಪಿಟ್ಟು ತಿನ್ಬೇಕು ಅನ್ಸ್ತೈತೆ. ಈಗ ಉಪ್ಪಿಟ್ಟು ಮಾಡ್ಕೊತೀಯ? ಮಾಡ್ಕೋಬೇಕು, ಆದ್ರೆ ಮಾಡ್ಕೊಳಕ್ ಆಗತ್ತಾ ಅಂತ ಅನ್ಸ್ತೈತೆ. ಸುಮ್ಮನೆ ಸ್ಪೆಕ್ಟ್ಲಿಗೆ ಹೋಗ್ಬಿಟ್ಟು ತಿನ್ಕೊಬಿಟ್ಟು ಬಂದು ಮಲ್ಕೊಂಬೋಣ ಅನ್ಸುತ್ತೆ. ಪಾತ್ರೆಗಳು ಬೀಳುತ್ತಾ, ಟಯರ್ಡ್ ಆಗಿದೆ. ಉಪ್ಪಿಟ್ಟು ತಿನ್ಬೇಕು ಅನ್ಸ್ತೈತೆ ನಂಗೆ, ಬಿಸಿ ಬಿಸಿ ಉಪ್ಪಿಟ್ಟು. ಈಗ ಯಾವ್ದೋ ಉಪ್ಪಿಟ್ಟು ತಿನ್ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ ಅಂತ ಯಾವ್ದೋ ಅವತ್ತು ವ್ಲಾಗ್ ನೋಡಿದೆ. ವ್ಲಾಗ್ ಅಲ್ಲ, ಇನ್ಸ್ಟಾದಲ್ಲಿ ರೀಲು. ಅದ್ರಲ್ಲೂ ಏನು ಗೊತ್ತಾ, ಈ ಅವರೆಕಾಳು, ಸಬ್ಸಿಗೆ ಸೊಪ್ಪು, ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ ಸಕ್ಕದಾಗಿರುತ್ತೆ. ಈ ಶೀತಕ್ಕೆ ನಾನು ಏನಾದ್ರು ಮತ್ತೆ ಅವರೆಕಾಳು ತಿನ್ಬಿಟ್ರೆ ಸೀಸರ್ ಬೇಕು ಇದು ತೆಗಿಯಕ್ಕೆ. ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಇದನ್ನ ಕಾರಲ್ಲಿ ಬೇಕೇ ಬೇಕು ರಮ್ಯ. ಏನ್ ಫ್ಲೇವರ್ ಅದು? ಏನ್ ಈ ತರ ಇದು? ಈ ಸ್ಯಾಂಡಲ್ವುಡ್ ಗಂಧದ ಸ್ಮೆಲ್ ಬರ್ತಾ ಇದೆ ಇದು. ಅಂತ ಇದೊಂಚೂರು ಎತ್ತಿಡಿ. ಯಾವ್ದನ್ನ? ಡಸ್ಟ್ಬಿನ್ ಹಾಕ್ಬೇಕಿದು. ಪುಡಿ ಹಾಕೋಣ. ಇದೈತಲ್ಲ ಅಲ್ಲಿ ಇಡ್ಬೇಕು. ಸರಿ ಆಯ್ತು. ಆಯ್ತಾನ ಎಲ್ಲ ಹೋಗು, ಹುಷಾರ್ ತಪ್ತೀನೇನೋ ಅಂತ ಅನ್ನಿಸ್ತೈತೆ. ಫಸ್ಟ್ ದಯವಿಟ್ಟು ಒಂದು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಬಿಡು, ಹೋಗೋಣ ಹೋಟೆಲ್ಗೆ ಹೋಗಿ ತಿನ್ಕೊಂಬಿಡ ಇಡ್ಲಿ. ಆರ್ಯ, ಏನ್ ತಿಂತ ಇದೀಯಾ? ಚಿಪ್ಸು. ನೋಡಲಿ, ಅಂತೆ ಚಿಪ್ಸ್ ತಿಂತ ಇದ್ಯಾ? ಸೂಪರ್ ಮಾಡು, ಸೂಪರ್. ಇಲ್ಲಿ ಸೂಪರ್. ಹುಷಾರ್ ಮಾಡು, ಹುಷಾರ್. ಫ್ಲೈಯಿಂಗ್ ಕಿಸ್ ಕೊಡ, ಫ್ಲೈಯಿಂಗ್ ಕಿಸ್. ಹಿಂಗೆ ಸುಬ್ಬ ನನ್ ಸುಬ್ಬ, ಇವನು ಸುಬ್ಬ. ಹತ್ತು ಅಮ್ಮ, ನನ್ ಕಾಲ್ ತುಳ್ದು.
ನಾವು ಏನಾದರೂ ಇಡ್ಲಿ ಏನಾದ್ರು ತಿನ್ಕೊಂಬರೋಣ ಅಂತಲೇ ಹೊರಗೆ ಹೋದ್ವಿ. ಆದರೆ ಇವತ್ತು ಶುಕ್ರವಾರ ಎಲ್ಲ ಕಡೆ ಪ್ರಸಾದ ಹಂಚ್ತಾ ಇದ್ರು. ನಮ್ಮ ಮೈಸೂರಲ್ಲಂತೂ ಬಾತ್ಗಂತೂ ಈ ಶುಕ್ರವಾರದ ದಿನ ತೊಂದರೆನೇ ಇಲ್ಲ, ರಾತ್ರಿ ಅಡುಗೆನೇ ಮಾಡೋ ಆಗಿಲ್ಲ, ಆ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ನಾವೆಲ್ಲ ಬಾತಲ್ಲೇ ಪ್ರಸಾದ ಸಿಕ್ತು, ಪ್ರಸಾದ ಬಿಡ್ತೀವ, ಪ್ರಸಾದ ತಿನ್ಕೊಂಡು ಅದಾದಮೇಲೆ ಅಮ್ಮಂಗೂ ಮತ್ತು ಶಿವಗೂ ಕೂಡ ಈಸ್ಕೊಂಡು ಬಂದಿದ್ವಿ. ಅವರು ಅಮ್ಮಂಗೂ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದ ಶಿವು. ಅವ್ರು ಹೀಗೆ ಬಂದರು, ಅವ್ರಿಗೂ ಕೂಡ ಪ್ರಸಾದ ಕೊಟ್ವಿ, ಅವರು ಪ್ರಸಾದ ತಿಂದರು. ಬೇಕಾದ್ರೆ ನಮ್ಮ ಮೈಸೂರಲ್ಲಿ ಇರೋರನ್ನ ಕೆಲವ್ರನ್ನ ನೀವು ಕೇಳಿರ್ಬೋದು, ನಾವು ಈ ಶುಕ್ರವಾರದಲ್ಲಿ ಸಿಗೋವಂಥ ಪ್ರಸಾದನ ಎಷ್ಟು ಇಷ್ಟಪಡ್ತೀವಿ ಅಂದರೆ, ಈ ಶುಕ್ರವಾರ ಸಿಗೋ ಅಂತ ಅಲ್ಲ, ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಅಂದ್ರೆ ಎಲ್ರಿಗೂ ಇಷ್ಟ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.